ಇನ್ನೂ ಹೆಚ್ಚಿನ ಸಿಬ್ಬಂದಿಯನ್ನು ಬಳಸ್ಕೊಳ್ಬೇಕಾಗಿತ್ತು ಅಂತ. ಯಾಕಂದರೆ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಸಹಾಯಕ್ಕೆ ಧಾವಿಸುವವರು ಯಾರು ಇರಲಿಲ್ಲ. ಪೊಲೀಸರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಿದ್ದರಿಂದಾಗಿ ಅವ್ರಿಗೆ ಕವರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿದ್ದರೂ ಕೂಡ ಬರಲಿಲ್ಲ. ಅಲ್ಲಿ ಪೊಲೀಸರು ವಿಳಂಬ ಮಾಡಿದರು. ಆ್ಯಂಬುಲೆನ್ಸ್ಗಳು ಎಷ್ಟೋ ಹೊತ್ತು ಲೇಟಾಗಿ ಬಂದವು. ಅದಾಗಲೇ ಎಷ್ಟೋ ಜನ ಪ್ರಾಣನ ಬಿಟ್ಟಿದ್ರು. ಅಲ್ಲಿ ನೋಡಿ, ನಮ್ಮ ಕನ್ನಡಿಗರು ಶಿವಯ್ಯ ಅವ್ರು ಹೇಳಿದರು, ನಾವೀಗ ನಿಮ್ಗೆ 15, 10 ಈ ಥರ ಸಾವಿನ ಸಂಖ್ಯೆ ಹೇಳ್ತಾ ಇದ್ದೀವಿ. ಅವ್ರು ಹೇಳಿರೋ ಪ್ರಕಾರ 20ರಿಂದ 25 ಜನ ಸಾವನ್ನಪ್ಪಿರೋದು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಕಣ್ಣು ಮುಂದೆ ನೋಡಿದ್ವಿ ಅಂತ. ಮಹಾಕುಂಭಮೇಳದಲ್ಲಿನ ಈ ಮಹಾ ದುರಂತ ಏನಿದೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಸಚಿವರುಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಸೇರಿದಂತೆ ಎಲ್ಲರೂ ಕೂಡ ಮಹಾ ಕುಂಭಮೇಳದತ್ತ ಈಗ ಪ್ರಯಾಗ್ರಾಜ್ನತ್ತ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಯೋಗಿ ಕೂಡ ಸ್ಥಳಕ್ಕೆ ಬರ್ತಾರೆ. ಮುಖ್ಯಮಂತ್ರಿಗಳು ಅಧಿಕಾರಿಗಳೊಂದಿಗೆ ಈಗಾಗಲೇ ಸಭೆ ಕೂಡ ಮಾಡಿದ್ದಾರೆ. ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ದಾಖಲೆಯ ಜನರು ಇವತ್ತು 3 ಕೋಟಿ ಜನ 8 ಗಂಟೆ ಒಳಗಡೆ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಸದ್ಯಕ್ಕೆ 8ರಿಂದ 10 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಇರೋದು. ಹಾಗಾಗಿಯೇ ಆದಷ್ಟು ಯಾರೂ ಈ ಪವಿತ್ರ ಸ್ನಾನ ಏನಿದೆ ಮಾಡಲಿಕ್ಕೆ ಬರಬೇಡಿ ಅಂತ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಕೂಡ ಹಾಕಿದ್ದಾರಂತೆ. ಪ್ರಯಾಣವನ್ನು ಕೂಡ ಈಗ ರದ್ದು ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಹೋಗುವಂಥವ್ರಿಗೆ ಬಹುತೇಕವಾಗಿ ಅವಕಾಶ ಸಿಗೋದು ಬಹಳ ಕಡಿಮೆ. ಯಾರೆಲ್ಲ 1 ಗಂಟೆ 2 ಗಂಟೆ ಈ ಟೈಮ್ಗೆ ಹೋಗಿದ್ದಾರೋ ಅವರಿಗೆಲ್ಲ ಸ್ನಾನ ಆಗಿದೆ. ಈ 3 ಗಂಟೆ ಮೇಲೆ ಹೋದಂಥವ್ರಿಗೆ ಸ್ವಲ್ಪ ಡೌಟೇ ಅಲ್ಲಿ. ಹಾಗಾಗಿಯೇ ಈಗ ನೂಕುನುಗ್ಗಲು ಇನ್ನೂ ಜಾಸ್ತಿ ಆಗುವಂಥ ಸಂಭವಗಳಿದ್ದಾವೆ. ಬರ್ತಾನೆ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳ ದಂಡು ಪ್ರಯಾಗ್ರಾಜ್ನತ್ತ ಹರಿದು ಬರ್ತಾನೆ ಇದೆ. ಎಷ್ಟೋ ಜನ ತಮ್ಮವ್ರನ್ನ ಕಳೆದುಕೊಂಡಿದ್ದಾರೆ, ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಈಗ ತಮ್ಮ ಪೋಷಕರನ್ನ ಕಳೆದುಕೊಂಡು ಹುಡುಕಾಡ್ತಾ ಇದ್ದಾರೆ. ಅವರು ಎಲ್ಲಿ ಹೋದರು ಅಂತೇಳಿ. ಕೆಲವೊಬ್ಬರದ್ದು ಗುರುತೇ ಪತ್ತೆ ಆಗ್ತಾ ಇಲ್ಲ. ಅಲ್ಲಿ ತಾತ್ಕಾಲಿಕವಾದಂಥ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು 60 ಜನ ಗಾಯಗೊಂಡಿರುವುದು, 20ರಿಂದ 25 ಜನ ಸಾವನ್ನಪ್ಪಿದ್ದಾರೆ ಅಂಥೇಳಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದು. ಈ ಅನಾಹುತಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ಸರ್ಕಾರ ಏನು ತುರ್ತು ಕ್ರಮ ಬೇಕೋ ಅದನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದೆ. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇನ್ನೂ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಅಲ್ಲಿ ಬಂದೋಬಸ್ತನ್ನು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಯಾವುದೋ ಒಂದು ಗೇಟನ್ನು ಬಂದ್ ಮಾಡಿದ್ರಂತೆ. ಮೇನ್ ಗೇಟ್ ಇತ್ತು, ಅದನ್ನ ಬಂದ್ ಮಾಡಿದರು. ಇನ್ನೊಂದು ಗೇಟನ್ನು ಓಪನ್ ಮಾಡಿದರು. ಹಾಗಾಗಿಯೇ ನೂಕುನುಗ್ಗಲು ಅಲ್ಲಿ ಜಾಸ್ತಿ ಆಯಿತು. ಜನರು ಸಿಕ್ಕಾಪಟ್ಟೆ ಜಮಾವಣೆಗೊಂಡರು. ಆ ಕಾರಣಕ್ಕಾಗಿ ಕಾಲು ತುಳಿತ ಆಯಿತು ಅಂಥೇಳಿ ಅಲ್ಲಿದ್ದಂಥವ್ರು ಮಾತಿದು. ಬಟ್ಟಲ್ಲಿ ಎಲ್ಲ ಕಡೆಗೂ ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಇಷ್ಟು ಜನಸಂದಣಿ ಆಗ್ತಾ ಇರಲಿಲ್ಲ. ಜೊತೆಗೆ ಅದು 1 ವೇ ಅಷ್ಟೇ, ಎಕ್ಸಿಟ್ಟು ಮತ್ತು ಎಂಟ್ರಿ ಪ್ರತ್ಯೇಕವಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಲ್ವಂತೆ. ಅಂದರೆ ಅಗಲ ಆಗಿರೋದ್ರಿಂದಾಗಿ ರೋಡ್ಗಳು ಭಾಳ ವಿಶಾಲವಾಗಿರೋದ್ರಿಂದಾಗಿ ಮತ್ತು ಅಲ್ಲಿ ಘಾಟ್ಗಳಿಗೂ ಕೂಡ ಈಸಿ ಆಗಲಿ ಅಂತೇಳಿ, ನೂಕುನುಗ್ಗಲು ಆಗದೇ ಇರಲಿ ಅಂತೇಳಿ ಹಿಂಗೆ ವ್ಯವಸ್ಥೆ ಮಾಡಿದ್ರು ಅವರು. ಆದರೆ ಅದೆಲ್ಲವನ್ನು ಮೀರಿ ಜನ ಪ್ರಯಾಗ್ರಾಜ್ಗೆ ಬಂದಿದ್ದರಿಂದಾಗಿ ಅನಾಹುತಗಳು ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಈಗ ಭರದಿಂದ ಸಾಗುತ್ತಾ ಇದೆ. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು DGP ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಮೋದಿ, ಅಮಿತ್ ಶಾ, ನಡ್ಡಾ ಸೇರಿದಂತೆ ಸಾಕಷ್ಟು ನಾಯಕರು ಯೋಗಿ ಅವ್ರಿಗೆ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮೋದಿಯವರು ಬೆಳಗ್ಗಿಂದ 4 ಬಾರಿ ಕರೆ ಮಾಡಿದ್ದಾರಂತೆ ಯೋಗಿ ಆದಿತ್ಯನಾಥ್ಗೆ. ಹಾಗಾಗಿ ಇದು ಮಹಾ ದುರಂತ. ಇದು ಈ ಮಹಾಕುಂಭ ಮೇಳದಲ್ಲಾಗಿದ್ದು ಈಗ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬಟ್ ಆರಂಭದಲ್ಲಿ ಅವ್ರನ್ನ ಆ್ಯಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಿದ್ರೆ ಬಹುಶಃ ಒಂದು 5-6 ಜನ ಆದರೂ ಬದುಕು ಉಳಿತಾ ಇದ್ರೇನು. ಸ್ಟಾರ್ಟಿಂಗಲ್ಲಿ ಎಚ್ಚೆತ್ತುಕೊಂಡು ಹೋಗಿ ಅವ್ರನ್ನ ಕಾಪಾಡಿದರೆ. ಇವರೇನು ಮಾಡಿದ್ದಾರೆ ಪೊಲೀಸರು ಅಂಥೇಳಿ ಸಹಜವಾಗಿಯೇ ನೂಕುನುಗ್ಗಲಾಗ್ತಾ ಇದೆ, ಗಲಾಟೆಗಳಾಗ್ತಾ ಇದೆ, ಕಾಮನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಒಳಗಡೆ ಸಿಕ್ಕಾಕೊಂಡು ಉಸಿರುಗಟ್ಟು ಸಾವನ್ನಪ್ತಿದ್ದಾರೆ ಅಂಥೇಳಿ. ಅಲ್ಲಿ ಜನರಿಗೆ ಮಾತ್ರ ಗೊತ್ತು ಅಲ್ಲಿ ಏನಾಗಿದೆ ಅಂಥೇಳಿ. ಯಾಕಂತ ಹೇಳಿದ್ರೆ ಪೊಲೀಸರು ಅಲ್ಲಿ ಮಧ್ಯೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿಲ್ಲ. ಒಂದು ಸೆಕ್ಟ್ರು, ಆ ಸೆಕ್ಟರ್ನ ಸುತ್ತ ಬ್ಯಾರಿಕೇಡು, ಅಲ್ಲಿ ಮಾತ್ರ ಪೊಲೀಸರಷ್ಟೇ ಇದ್ದರು. ಅಲ್ಲಲ್ಲಿ ಮಧ್ಯದಲ್ಲಿ ಪೊಲೀಸರು ಅಲ್ಲಿ ಬಂದೋಬಸ್ತಿಗೆ ಇರಲಿಲ್ಲ. ಈಗ 1,00,000 ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಸುತ್ತಲೂ ಒಂದು ಬಾರ್ಡರ್ ಗೆರೆ ಕೊಯ್ದಂಗಿತ್ತು. ಅಲ್ಲಿ ಮಾತ್ರ ಪೊಲೀಸರಿದ್ದರು. 1,00,000 ಜನರಿಗೆ ಅಲ್ಲಿ ಒಂದು 50 ಜನ ಪೊಲೀಸಿದ್ರು ಅಂತ ಅನ್ಕೋಬೋದು ನಾವು.
ಅಷ್ಟೇ. ಹಾಗಾಗಿ ಜಾಸ್ತಿ ಜನಸಂಖ್ಯೆ, ಜಾಸ್ತಿ ಜನ ಅಲ್ಲಿ ನಡೆದಿದ್ದರಿಂದಾಗಿ ಅಲ್ಲಿ ಮಾಡಿದಂಥ ವ್ಯವಸ್ಥೆ ಕೂಡ ಇನ್ನೂ ಸಾಕಾಗಿಲ್ಲ. ಮೇಂಟೆನೆನ್ಸ್ ಏನಿದ್ದಾರೆ ಇವರು ನಿರ್ವಹಣೆಯನ್ನು ಸರಿಯಾಗಿ ಮಾಡಿಲ್ಲ ಅನ್ನುವಂಥ ಆರೋಪ ಅಲ್ಲಿ ಹೋಗಿರುವಂಥ ಭಕ್ತಾದಿಗಳದ್ದಾಗಿದೆ. ಇಂತಹ ಒಂದು ದುರಂತ ಯಾವತ್ತೂ ಕೂಡ ಆಗಿರಲಿಲ್ಲ ಇದು. ಈಗ ಅಲ್ಲಿ ಮಹಾ ಅಖಾಡ ಪರಿಷತ್ನವರು ಕೂಡ ಇವತ್ತಿನ ಸ್ನಾನವನ್ನು ಅವರು ರದ್ದು ಮಾಡಿದ್ದಾರೆ. ಮತ್ತು ನೆಕ್ಸ್ಟು ಇನ್ನೊಂದು ಶಾಹಿ ಸ್ನಾನ ಬರುತ್ತೆ, ಏನು ಈಗ ಮುಂದಿನ ದಿನಗಳಲ್ಲಿ. ಇವತ್ತಿನ ಒಂದು ಮೌನಿ ಅಮಾವಾಸ್ಯೆ ಪುಣ್ಯ ಸ್ನಾನ ಓಕೆ, ಮತ್ತೆ ಬರುತ್ತೆ. ಆ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿ ಅಂಥೇಳಿ ಕೆಲವೊಬ್ಬರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಾಂದರೆ ಮಹಾಶಿವರಾತ್ರಿ ಅವತ್ತು ಕೊನೆಯ ದಿನ ಮತ್ತು ಅವತ್ತು ಕೂಡ ಪುಣ್ಯ ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾಕೆ ರಶ್ ಆಗಿದೆ ಅಂತ ಹೇಳಿದ್ರೆ ಇದೇ ಒಂದು ಕಾರಣಕ್ಕೋಸ್ಕರ, ಮೌನಿ ಅಮಾವಾಸ್ಯೆ. ಈ ಮೌನಿ ಅಮಾವಾಸ್ಯೆಯಂದು ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದು ಸನಾತನ ಧರ್ಮದಲ್ಲಿ. ಹಾಗಾಗಿಯೇ ಜಾಸ್ತಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದಕ್ಕೆ ಕಾರಣ ಆಯಿತು. ಆದರೆ ಈ ದುರಂತ ಆಗಿರುವುದನ್ನು ಕಾಣ್ತಾ ಇದ್ದರೆ ಭಕ್ತಾದಿಗಳು ಈಗ ಪ್ರಯಾಗ್ರಾಜ್ಗೆ ಬರೋಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮತ್ತೆ ಹೋದ್ರಾಯಿತು ಅಂಥೇಳಿ ಕೆಲವೊಬ್ಬರು ಅಂದ್ಕೊಳ್ತಾ ಇದ್ದಾರೆ. ಇನ್ನೂ ಕೆಲವೊಬ್ಬರು ಏನಾದರೂ ಆಗಲಿ ನಾವು ಪ್ರಯಾಗ್ರಾಜ್ಗೆ ಹೋಗಲೇಬೇಕು, ಪುಣ್ಯ ಸ್ನಾನವನ್ನು ಮಾಡಲೇಬೇಕು ಅಂಥೇಳಿ ಎಷ್ಟೋ ಜನ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಜನ ಹೋಗಿದ್ದಾರೆ. ನಮ್ಮ ಸಂಪರ್ಕ ಕೂಡ ಬೆಳಗ್ಗೆಯಿಂದ ಸಿಗ್ತಾ ಇದ್ದಾರೆ. ಬಹುತೇಕವಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಕೆಲವೊಬ್ಬರಿಗೆ ಪುಣ್ಯ ಸ್ನಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಕೆಲವೊಬ್ಬರಿಗೆ ಸಿಕ್ಕಿಲ್ಲ ಅಲ್ಲಿ. ಹಾಗಾಗಿ ಬೇಸರದಿಂದಲೇ ಅವರು ವಾಪಸ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಭಾರತದ ರಾಜ್ಯಗಳು, ಅಲ್ಲೇ ಅಕ್ಕಪಕ್ಕದಲ್ಲಿರುವಂಥ ರಾಜ್ಯಗಳಿಂದ ಗಲ್ಲಿ ಹಳ್ಳಿಯಿಂದಲೂ ಕೂಡ ಭಕ್ತಾದಿಗಳು ಹೋಗಿದ್ದಾರೆ. ಅದರಲ್ಲೂ ದಕ್ಷಿಣ ಭಾರತದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ರಿಂದಾಗಿ ಈ ನೂಕುನುಗ್ಗಲು ಉಂಟಾಗಿ ಅವಘಡ ಸಂಭವಿಸಿದೆ. ಇಲ್ಲಿವರೆಗೆ 3 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ.